KCET ಅಪ್ಲಿಕೇಶನ್ ಆಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಹೇಳೋದಿತ್ತು. ನಾನು ವಿಡಿಯೋ ಕೊನೆಯಲ್ಲಿ ಹೇಳೋಣ ಅಂತ ಹೇಳಿದ್ದೆ, ಆದ್ರೆ ಮರ್ತೋಗ್ಬಿಡ್ತು. ಅದಕ್ಕೋಸ್ಕರ ಈ ವಿಡಿಯೋ ಕ್ಲಿಪ್ ಅನ್ನ ಸೆಪರೇಟ್ ಆಗಿ ರೆಕಾರ್ಡ್ ಮಾಡಿ ಪ್ರಾರಂಭದಲ್ಲಿ ಆಡ್ ಮಾಡ್ತಿದ್ದೀನಿ. ವಿಷಯ ಏನು ಹೇಳಿದ್ರೆ, ಅಪ್ಲಿಕೇಶನ್ ಹಾಕಿದ ನಂತರ ಸೇವ್ ಪಾಸ್ವರ್ಡ್ ಅಂತ ಕಂಪ್ಯೂಟರ್ ಅಲ್ಲಿ ಕೊಡುತ್ತೆ. ನೀವು ಬೇರೆ ಎಲ್ಲಾದ್ರೂ ಹೋಗಿ ಅಂದ್ರೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಸೇವ್ ಪಾಸ್ವರ್ಡ್ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಹಾಗೆ ಲಾಗೌಟ್ ಆಗೋದನ್ನು ಕೂಡ ಮರಿಬೇಡಿ. ನಂತರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕು, ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದುಕೊಳ್ತೀರಾ. ಅದ್ರ ಜೊತೆಗೆ ಫೀ ಪೇಮೆಂಟ್ ಏನು ಮಾಡಿರ್ತೀರಾ ಅದರ ಪ್ರಿಂಟ್ಔಟ್ ಕೂಡ ಬೇಕಾಗುತ್ತೆ. ಫೀ ಪೇಮೆಂಟ್ ರಿಸಿಪ್ಟ್ ಏನಿದೆ ಅದರ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ನೀವೇ ಹಾಕಿ ಎಲ್ಲ ಆಪ್ಷನ್ಗಳನ್ನು ಕೂಡ ನೀವೇ ಸೆಲೆಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇದು ಕೇವಲ ಅಪ್ಲಿಕೇಶನ್ ಆಗಿರೋದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಮಿಸ್ಟೇಕ್ ಆಗಬಾರ್ದು. ಅದಕ್ಕೋಸ್ಕರ ನೀವೇ ಅಪ್ಲಿಕೇಶನ್ ಹಾಕಿ. ಅಕಸ್ಮಾತಾಗಿ ಆಗಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ತಾ ಇದಾರೋ ಅವರ ಪಕ್ಕದಲ್ಲೇ ಇಟ್ಕೊಂಡು ಎಲ್ಲ ಆಪ್ಷನ್ಗಳನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದಾರಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಈಗ ಅಪ್ಲಿಕೇಶನ್ ಹಾಕುವಂತ ಪ್ರತಿ ಸ್ಟೆಪ್ ಅನ್ನ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ಗೆ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ಇದೇ ವಿಡಿಯೋದ ರೀತಿ ಹಲವಾರು ಯೂಸ್ಫುಲ್ ವಿಡಿಯೋಗಳನ್ನು ನಾವು ಮುಂದಿನ ದಿನಗಳಲ್ಲೂ ಕೂಡ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ ದಿ ಬೆಸ್ಟ್. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ 2024 ಹೇಗೆ ಹಾಕೋದು? ಈ ಪ್ರಶ್ನೆಯನ್ನ ತುಂಬಾ ವಿದ್ಯಾರ್ಥಿಗಳು ತುಂಬಾ ಸಲ ಹಿಂದಿನ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಆದಷ್ಟು ಬೇಗ ರೆಕಾರ್ಡ್ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀನಿ. ನಂತರ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ತಿದ್ದೀವಿ. ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ, ಹಾಗೆ ಸಹಾಯ ಕೂಡ ಆಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅಥವಾ cetonline.karnataka.gov.in ಈ ವೆಬ್ಸೈಟ್ ಅನ್ನ ವಿದ್ಯಾರ್ಥಿಗಳು ವಿಸಿಟ್ ಮಾಡಬೇಕು. ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ಆವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈಗ ಅದೇ ಪೇಜ್ ಅಲ್ಲಿ ಸೈಡಿಗೆ ನೋಡ್ತಾ ಇದ್ದೀರಾ 3 ಡಾಟ್ಸ್ ಇದೆ. ಆ 3 ಡಾಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಡ್ಮಿಷನ್ ಅಂತ ಆಪ್ಷನ್ ಕಾಣುತ್ತೆ. ಕನ್ನಡದಲ್ಲಾದ್ರೆ ಪ್ರವೇಶ ಅಂತ ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ UGCET 2024 ಅಂತ ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಬೇಕು. ಅದ್ರ ನಂತರ ಅಲ್ಲಿ ಹಲವಾರು ಆಪ್ಷನ್ಗಳು ಕಾಣ್ತಾ ಇದಾವೆ. ಅಲ್ಲಿ ಮಾಹಿತಿ ಪುಸ್ತಕ ಅಂತ ಏನು ಆಪ್ಷನ್ ತೋರಿಸ್ತಾ ಇದೆ, ಬ್ರೋಷರ್ ಅಂತ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರತಿ ವಿದ್ಯಾರ್ಥಿಗಳು ಕೂಡ ಓದಬೇಕು. ಅದಕ್ಕೋಸ್ಕರ ಅದನ್ನ ಓದಿ ಇಟ್ಕೊಂಡೆ. ಸರಿ, ಈಗ ಅಲ್ಲಿ ಫಸ್ಟ್ ಆಪ್ಷನ್ ನೋಡ್ತಾ ಇದ್ದೀರಾ ಏನಿದೆ, UGCET 2024 ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದರ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೇನು ಲಿಸ್ಟ್ ಕೊಟ್ಟಿದ್ದಾರೆ ಅದಷ್ಟೇ ಡಾಕ್ಯುಮೆಂಟ್ಸ್ ಸಾಕಾಗಲ್ಲ, ಮತ್ತು ಕೂಡ ಕೆಲವು ಡೀಟೇಲ್ಸ್ ವಿದ್ಯಾರ್ಥಿಗಳ ಬಳಿ ಇರಬೇಕು. ಅದಕ್ಕೋಸ್ಕರನೇ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ಅಪ್ಲಿಕೇಶನ್ ಅದ್ರ ಬಗ್ಗೆ ವಿಡಿಯೋನ ಮಾಡಿದೀವಿ, ಚೆಕ್ ಮಾಡಬಹುದು. ಚೆಕ್ ಮಾಡಿ. ಅದರ ನಂತರ ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಈ ವರ್ಷ ಈ ಚೇಂಜಸ್ ಅನ್ನ ಮಾಡಿದ್ದಾರೆ. ಏನೋ ಅಂತ ಹೇಳಿದ್ರೆ ಈಗ ವಿದ್ಯಾರ್ಥಿಗಳು KEA ದವರು ನಡೆಸುವಂತಹ ಮೆಡಿಕಲ್, ಡೆಂಟಲ್, ಆಯುಷ್, ಹಾಗೆ BPO, BPT, ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್, ಹಾಗೆ ಆರ್ಕಿಟೆಕ್ಚರ್ ಈ ಎಲ್ಲ ಕೋರ್ಸ್ ಅನ್ನ ಮಾಡೋದಕ್ಕೆ KEA ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KCETಗೆ ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಯಾರಾದ್ರೂ ಗೊತ್ತಿಲ್ಲದೆ ಇದ್ರೆ ಅವರಿಗೆ ಮರೀದೆ ಹೇಳಿ, ಸರಿನಾ? ಹಾಗಿದ್ರೆ ಈ ರೀತಿ ಆಪ್ಷನ್ ತೋರಿಸುತ್ತೆ. ಅಲ್ಲಿ ಕೆಳಗೆ 2 ಆಪ್ಷನ್ ನೋಡ್ತಾ ಇದ್ದೀರಾ. ಒಂದು ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಇದೆ, ಮತ್ತೊಂದು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ. ಈಗ ನ್ಯೂ ಯೂಸರ್ ಆಪ್ಷನ್ ಅನ್ನ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇದುವರೆಗೆ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ವೋ ಅವರು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ನಂತರ ಅಪ್ಲಿಕೇಶನ್ ಹಾಕೋದಿರತ್ತೆ. ಅದಕ್ಕೋಸ್ಕರ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಬೇಕು. ಆ ರಿಜಿಸ್ಟ್ರೇಷನ್ ಯಾರು ಮಾಡಿಲ್ವೋ ಅವರು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು. ಈಗ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ಕೂಡ ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಬಹುದು ಇದುವರೆಗೆ ರಿಜಿಸ್ಟ್ರೇಷನ್ ಮಾಡದೇ ಇದ್ರೆ. ಈಗ ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋದು. ಈಗ ರಿಜಿಸ್ಟ್ರೇಷನ್ ಆದ್ಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ನ್ಯೂ ಯೂಸರ್ ಅಲ್ಲ, ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದೆ. ಅದಕ್ಕೋಸ್ಕರ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ
ನೀವೀಗ ರಿಜಿಸ್ಟ್ರೇಷನ್ ಮಾಡಿದಾಗ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರಾ. ಆ ID ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಹಾಗೆ ಅಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅಲ್ಲೇನು ಲೆಟರ್ಸ್ ಹಾಗೆ ನಿಮ್ಮ ನಂಬರ್ಸ್ ಕೊಟ್ಟಿರ್ತಾರೆ, ಅದನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ ಅದ್ರ ನಂತರ ಏನು ಮಾಡಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಸರಿನಾ? ಲಾಗಿನ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೀಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ರೆ ಏನು ಮಾಡ್ತಿರ್ತಾ, ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿರ್ತೀರ. ಅದರಿಂದ ನಿಮ್ಮ ಹೆಸರು, ನಿಮ್ಮ ಪೇರೆಂಟ್ಸ್ ಹೆಸರು, ಹಾಗೆ ನಿಮ್ಮ ಜೆಂಡರ್, ಡೇಟ್ ಆಫ್ ಬರ್ತ್, ಹಾಗೆ ಸ್ಯಾಟ್ಸ್ ID, ಈ ಎಲ್ಲ ಡೀಟೇಲ್ಸನ್ನು ನಮ್ಮ KAದವರು ಡೈರೆಕ್ಟ್ ಪಡೆದುಕೊಂಡಿರ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ನೀವು ಲಾಗಿನ್ ಆದ ಕೂಡಲೇ, ಅಪ್ಲಿಕೇಶನ್ಗೋಸ್ಕರ ಲಾಗಿನ್ ಆದ ಕೂಡಲೇ ನಿಮ್ಮ ಹೆಸರು, ನಿಮ್ಮ ಸ್ಯಾಟ್ಸ್ ID, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಹಾಗೆ ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ನೀಡಿರುವಂತಹ ಇಮೇಲ್ ID, ನಂಬರ್, ಈ ಎಲ್ಲ ಡೀಟೇಲ್ಸ್ ಏನಿದೆ ಅದನ್ನು ನಮ್ಮ KAದವರು ಡೈರೆಕ್ಟ್ ಆಗಿ ಪಡೆದುಕೊಂಡಿರ್ತಾರೆ, ಫೆಚ್ ಮಾಡಿರ್ತಾರೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಆಪ್ಷನ್ ಕಾಣುತ್ತೆ. ಹಾಗಿದ್ರೆ ನೀವು ಏನೇನು ಎಂಟ್ರಿ ಮಾಡಬೇಕು ಅದನ್ನ ಈಗ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಅಲ್ಲಿ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಅಂತ ಇದೆ, ಅಲ್ಲಿ ಸೆಕೆಂಡ್ PUC ಅಂತ ಸೆಲೆಕ್ಟ್ ಮಾಡಬೇಕು. ಅದರ ನಂತರ ನೆಕ್ಸ್ಟ್ ಆಪ್ಷನ್ ನಿವಾಸಿ ರೆಸಿಡೆಂಟ್ ಅಂತ ಇದೆ, ಅಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ. ಅಂದ್ರೆ ನೀವು ಭಾರತದಲ್ಲಿ ನೆಲೆಸಿದ್ರೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ. ಹೆಚ್ಚಿನ ವಿದ್ಯಾರ್ಥಿಗಳು ಭಾರತದವರೇ ಆಗಿರ್ತಾರೆ, ಅದಕ್ಕೋಸ್ಕರ ಅಲ್ಲಿ ರೆಸಿಡೆಂಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀರಾ. ಅದರ ನೆಕ್ಸ್ಟ್ ಆಪ್ಷನ್ ರಿಲಿಜನ್ ಅಂತ ಇದೆ. ಸೊ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಈ ರೀತಿ ಹಲವಾರು ಆಪ್ಷನ್ ಇರುತ್ತೆ. ನಿಮ್ಮ ರಿಲಿಜನ್ ಯಾವುದು ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಬೇಕು. ಅದರ ನೆಕ್ಸ್ಟ್ ಆಪ್ಷನ್ ಮಾತೃಭಾಷೆ ಮದರ್ ಟಂಗ್ ಅಂತ ಇದೆ. ನೀವು ಮನೆಯಲ್ಲಿ ಯಾವ ಭಾಷೆಯನ್ನು ಮಾತನಾಡ್ತೀರಾ ಅಥವಾ ನಿಮ್ಮ ಮದರ್ ಟಂಗ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ. ಕನ್ನಡ ಮುಂತಾದ ಭಾಷೆಗಳ ಆಪ್ಷನ್ ಇರುತ್ತೆ, ನಿಮಗೆ ಸೂಟ್ ಆಗುವಂತಹ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಅದ್ರ ನೆಕ್ಸ್ಟ್ ಮತ್ತೆ ಯಾವ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ತಿಳ್ಕೊಳ್ಳೋದಾದ್ರೆ ಸ್ಟೇಟ್ ಅಂತ ಇದೆ, ನೀವು ಯಾವ ರಾಜ್ಯದವರು ಅದನ್ನು ಸೆಲೆಕ್ಟ್ ಮಾಡಿ. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಕರ್ನಾಟಕದವರೇ ಇರ್ತಾರೆ, ಸೊ ನೀವು ಕರ್ನಾಟಕದವರೇ ಆಗಿದ್ದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಅದರ ನಂತರ ಅಲ್ಲಿ ತಾಲೂಕು ಅಂತ ಆಪ್ಷನ್ ಇದೆ. ಈಗ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ನಂತರ ಯಾವ ತಾಲೂಕಿನವರು ಅದನ್ನು ಕೂಡ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ನಿಮ್ಮ ತಾಲೂಕಿನ ಪಿನ್ ಕೋಡ್ ಯಾವುದು ಆ ಪಿನ್ ಕೋಡ್ ಕೂಡ ಎಂಟರ್ ಮಾಡಬೇಕಾಗತ್ತೆ. ಪಿನ್ ಕೋಡ್ ಎಂಟರ್ ಮಾಡಿದ ನಂತರ ನ್ಯಾಷನಾಲಿಟಿ ಅಂತ ಕೇಳಿದ್ದಾರೆ. ಈಗ ಭಾರತದವರಾಗಿದ್ರೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡೋದು, ಸರಿನಾ? ಹೆಚ್ಚಿನ ವಿದ್ಯಾರ್ಥಿಗಳು ಭಾರತದವರೇ ಇರ್ತೀರಾ, ಸೊ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಬಹುದು. ಅದರ ನಂತರ ಅಲ್ಲಿ ಯಾವ ವಿದ್ಯಾರ್ಥಿಗಳು ರಿಲಿಜನ್ ಆಪ್ಷನ್ ಅಲ್ಲಿ ಕ್ರಿಶ್ಚಿಯನ್ ಅಂತ ಸೆಲೆಕ್ಟ್ ಮಾಡಿರ್ತೀರಾ ಅವರಿಗೆ 2 ಆಪ್ಷನ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ, ಅಂದ್ರೆ ನೀವು ಕ್ರಿಶ್ಚಿಯನ್ ಆಗಿದ್ರೆ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಬಹುದು. ನೀವೀಗ ಬೇರೆ ಯಾವುದು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಆಪ್ಷನ್ ತೋರಿಸಲ್ಲ. ಇದಿಷ್ಟು ಆದ್ಮೇಲೆ ನಿಮ್ಮ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಿದ ರೀತಿ ಆಯ್ತು. ಆವಾಗ ಸಬ್ಮಿಟ್ ಅಂತ ಕೊಡಿ ಅಥವಾ ಮುಂದುವರೆಸಿ ಅಂತ ಕೊಡಿ. ಆವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈಗ ಸೆಕೆಂಡ್ ಪೇಜ್ ಅಲ್ಲಿ ಎಲಿಜಿಬಿಲಿಟಿ ಕ್ಲಾಸಸ್ ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಅದರೊಳಗಡೆ ನೀವು NRI ಕೋಟಾವನ್ನ ಕ್ಲೇಮ್ ಮಾಡ್ತಾ ಇದ್ದೀರಾ, ನೀವು ಕರ್ನಾಟಕದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದ್ದೀರಾ, ಈ ರೀತಿ ಹಲವಾರು ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಅದನ್ನು ಕೂಡ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಆಪ್ಷನ್ ಏನಿದೆ, ನೀವು NRI ಕೋಟಾವನ್ನ ಕ್ಲೇಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಂದ್ರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆ ಒಂದು ಕೋಟಾವನ್ನ ಕ್ಲೇಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ನೀವು ಭಾರತದಿಂದ ಹೊರಗಡೆ ಇದ್ರೆ ನೀವು NRI ಆಗಿರ್ತೀರ, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತೀರ. ಆ ರೀತಿ ಇದ್ರೆ ಎಸ್ ಅಂತ ಕೊಡಬೇಕು. ನೀವೆಲ್ಲಿದ್ದೀರಾ, ಈಗ ಕರ್ನಾಟಕದಲ್ಲಿ ಇದ್ದೀರಾ, ಅಂದ್ರೆ ಭಾರತದಲ್ಲೇ ಇದ್ದೀರಾ. ಹಾಗಿದ್ರೆ ನೀವು NRI ಕೋಟಾವನ್ನ ಕ್ಲೇಮ್ ಮಾಡೋದಕ್ಕೆ ಆಗಲ್ಲ, ನೋ ಅಂತ ಕೊಡಿ. ಕರ್ನಾಟಕದವರಾಗಿದ್ರೆ, NRI ಆಗಿದ್ರೆ ಎಸ್ ಅಂತ ಕೊಡ್ಬೋದು, ಸರಿನಾ? ಅದರ ನಂತರ ನೆಕ್ಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದ್ದೀರಾ ಅಂತ ಕೊಟ್ಟಿದ್ದಾರೆ. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ PUC ವರೆಗೆ ಸ್ಟಡಿ ಮಾಡಿರ್ತಾರೆ. ಹಾಗಿದ್ರೆ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು. ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಕಸ್ಮಾತ್ ಯಾವುದಾದ್ರೂ ವಿದ್ಯಾರ್ಥಿಗಳು ಬೇರೆ ಸ್ಟೇಟ್ಗೆ ಹೋಗಿ ಸ್ಟಡಿ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದ್ದೀರಾ ಆ ಡೀಟೇಲ್ಸ್ನ ಎಂಟರ್ ಮಾಡಬೇಕು, ಸರಿನಾ? ಸರಿ, ಎಷ್ಟು ವರ್ಷ ಸ್ಟಡಿ ಮಾಡಿದ್ರ ಅಂತ ಏನು ಆಪ್ಷನ್ ಕೊಟ್ಟಿದ್ದಾರೆ, ಅದರೊಳಗಡೆ ಕ್ಯಾಲ್ಕುಲೇಟ್ ಮಾಡಿ 1 2 3 4 5 6 7 8 9 10 ಈ ರೀತಿ ಎಷ್ಟು ವರ್ಷ ಸ್ಟಡಿ ಮಾಡಿದಿರಾ ಅಂತ ಚೆಕ್ ಮಾಡಿ ಅಲ್ಲಿ ಎಂಟ್ರಿ ಮಾಡಿ. ಅದರ ನೆಕ್ಸ್ಟ್ ಏನು ಕೇಳಿದಾರೆ ಅಂತ ಹೇಳಿದ್ರೆ, ನೀವು 11th ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ PUC ಅನ್ನ ಯಾವ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದಿರಾ ಅಂತ ಕೇಳಿದ್ದಾರೆ. ಈಗ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ರೆ ಏನು ಮಾಡ್ತೀರಾ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಫಸ್ಟ್ PUCಗೂ ಕೂಡ ಹಾಗೆ ಸೆಕೆಂಡ್ PUCಗೂ ಕೂಡ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಅಕಸ್ಮಾತ್ ಆಗಿ ನೀವು CBSE ಬೋರ್ಡ್ ಅಥವಾ ICSE ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ರೆ
ಅದನ್ನು ಕೂಡ ಎಂಟರ್ ಮಾಡ್ಬೋದು. ಅದ್ರ ನಂತರ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ರೆ ಏನ್ ಮಾಡ್ತೀರಾ, ನೆಕ್ಸ್ಟ್ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಈಗ ನೀವು ಕಾಲೇಜಿಗೆ ಹೋಗಿ ರಿಜಿಸ್ಟ್ರೇಷನ್ ನಂಬರನ್ನ ಅಥವಾ ರಿಜಿಸ್ಟರ್ ನಂಬರನ್ನ ಪಡೆದುಕೊಂಡು ಅದನ್ನ ಎಂಟರ್ ಮಾಡಬಹುದು. ಆದರೆ ಈಗಲೇ ರಿಜಿಸ್ಟರ್ ನಂಬರ್ ಸಿಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಹೇಳಿದ್ರೆ ಸ್ಟೂಡೆಂಟ್ ನಂಬರ್ ಏನಿರುತ್ತೆ ಅದನ್ನು ಕೂಡ ಎಂಟರ್ ಮಾಡಬಹುದು. ನೀವು ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ ನಂಬರ್ ಬೇಕು ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ. ಆ ಸ್ಟೂಡೆಂಟ್ ನಂಬರನ್ನ ಪಡೆದುಕೊಂಡು ಏನ್ ಮಾಡ್ತೀರಾ, ಅಲ್ಲಿ ರಿಜಿಸ್ಟರ್ ನಂಬರ್ ಅಥವಾ ಸ್ಟೂಡೆಂಟ್ ನಂಬರ್ ಅಂತ ಇರೋ ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಎಂಟರ್ ಮಾಡ್ತೀರಾ. ಅದ ನಂತರ ನೀವು ಸೆಕೆಂಡ್ PUC ಪಾಸ್ ಆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮಗೆ ಸೂಟೇಬಲ್ ಆಪ್ಷನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ ನೀವು ಯಾವ ಜಿಲ್ಲೆಯಲ್ಲಿ ನಿಮ್ಮ ಸೆಕೆಂಡ್ PUC ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಆ ಡೀಟೇಲ್ಸ್ ಅನ್ನು ಕೇಳಿರ್ತಾರೆ, ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಕಾಲೇಜ್ ವಿವರ ಅಂತ ಕೊಟ್ಟಿದ್ದಾರೆ, ಅದನ್ನ ಕ್ಲಿಕ್ ಮಾಡಿದ್ರೆ 4 ಆಪ್ಷನ್ ಕಾಣುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರೈವೇಟ್ ಅಂಡ್ ಏಡೆಡ್ ಅಂತ. ನೀವೀಗ ಪ್ರೈವೇಟ್ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ರೆ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡಬಹುದು. ಅದೇ ನೀವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬಹುದು. ಅದೇ ನೀವು CBSE ICSE ಬೋರ್ಡ್ ಅಂಡರ್ ಸ್ಟಡಿ ಮಾಡ್ತಾ ಇದ್ರೆ ಅವಾಗ ಏನ್ ಮಾಡ್ತೀರಾ, ಗೌರ್ಮೆಂಟ್ ಆಫ್ ಇಂಡಿಯಾ ಆ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ನಂತರ ಏಡೆಡ್ ಕಾಲೇಜ್ ಅಂತ ಇರುತ್ತೆ, ಅಂದ್ರೆ ಅರೆ ಸರ್ಕಾರಿ ಕಾಲೇಜ್ಗಳು. ಆ ಒಂದು ಕಾಲೇಜ್ಗಳು ನೀವು ಸ್ಟಡಿ ಮಾಡ್ತಾ ಇದ್ರೆ ಅಲ್ಲಿ ಏಡೆಡ್ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಈ ಇನ್ಫಾರ್ಮೇಶನ್ ಬೇಕಿದ್ರೆ ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ಹೇಳ್ತಾರೆ. ಅಂದ್ರೆ ನಿಮ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಬರುತ್ತಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಬರುತ್ತಾ, ಏಡೆಡ್ ಪ್ರೈವೇಟಾ, ಈ ಡೀಟೇಲ್ಸ್ ಅನ್ನ ನಿಮ್ಮ ಕಾಲೇಜಲ್ಲಿ ಇರುವಂತಹ ಲೆಕ್ಚರರ್ಸ್ ಹೇಳ್ತಾರೆ. ನಿಮ್ಗೆ ಅಕಸ್ಮಾತ್ ಗೊತ್ತಿದ್ದರೆ ಅವ್ರ ಹತ್ರ ಕೇಳಿಕೊಂಡು ಎಂಟರ್ ಮಾಡಬಹುದು. ಈ ಎಲ್ಲ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ರಿಪೀಟರ್ಸ್ ಯಾರಿರ್ತಾರೆ, ಅಂದ್ರೆ ಹಿಂದಿನ ವರ್ಷ ಸೆಕೆಂಡ್ PUC ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಾರೆ, ಅದ್ರ ನಂತರ ನೀಟ್, ನಾಟ ಅಥವಾ KCET ಎಕ್ಸಾಮ್ ಅನ್ನ ಬರೆದಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುವಂಥದ್ದು. ನಂತರ ರಿಪೀಟರ್ಸ್ ತುಂಬಾ ಸಲ ಕೇಳ್ತಾ ಇದ್ರು, ರಿಪೀಟರ್ಸ್ಗೂ ಇನ್ಫಾರ್ಮೇಶನ್ ಕೊಡಿ ಅಂತ. ಅಪ್ಲಿಕೇಶನ್ ಏನಿದೆ ಅದು ಸೇಮ್ ಇರುತ್ತೆ, ಇದೇ ರೀತಿ ಎಂಟರ್ ಮಾಡಬೇಕು. ಬಟ್ ಕೆಲವು ಎಕ್ಸ್ಟ್ರಾ ಡೀಟೇಲ್ಸ್ ನೀವು ಹಿಂದಿನ ವರ್ಷ ಈ ಒಂದು KCET, ನೀಟ್ ಅಥವಾ ನಾಟ ಎಕ್ಸಾಮ್ ಬರ್ತಿದ್ರೆ ಅದರ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಸೊ ಈಗ ಹೇಳ್ತಿರುವಂತಹ ವಿಷಯ ರಿಪೀಟರ್ಸ್ಗೆ ಅಪ್ಲೈ ಆಗುವಂಥದ್ದು. ಸರಿ, ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ, ನೀವು ಹಿಂದಿನ ವರ್ಷದಲ್ಲಿ ನೀಟ್, ನಾಟ ಅಥವಾ KCET ಎಕ್ಸಾಮ್ ಅನ್ನ ಬರ್ದಿದ್ದೀರಾ ಅಂತ ಕೇಳಿದ್ದಾರೆ. ನೀವು ಬರ್ದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ನೀವು ಹಿಂದಿನ ವರ್ಷ ಜಸ್ಟ್ ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿದ್ದಾರೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಬಹುದು. ಸರಿನಾ? ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಂದೆ ಯಾವುದೇ ಆಪ್ಷನ್ ಬರಲ್ಲ. ಅಕಸ್ಮಾತ್ ಎಸ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ, ಅಂದ್ರೆ ನೀವು ಹಿಂದಿನ ವರ್ಷ ನೀಟ್, ನಾಟ, KCET ಯಾವ್ದಾದ್ರು ಒಂದು ಎಕ್ಸಾಮ್ ಬರ್ದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅದರ ನಂತರ ಆ ಒಂದು CET ಎಕ್ಸಾಮ್, ಅದ್ರ ಜೊತೆ ನೀಟ್ ಅಥವಾ ನಾಟ ಎಕ್ಸಾಮ್ ಏನಿತ್ತು ಅದು ಬರೆದ ನಂತರ KCET ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ. ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ ನಂತರ KCET ನಂಬರ್ ಏನಿರುತ್ತೆ ಅದನ್ನ ಎಂಟರ್ ಮಾಡಿ. ಹಿಂದಿನ ವರ್ಷದ KCET ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು. ಅದ್ರ ಜೊತೆಗೇನೆ ನೀವು ಯಾವ ವರ್ಷ ಈ ನೀಟ್ ಆಗಿರ್ಬೋದು, ನಾಟ ಆಗಿರ್ಬೋದು, ಅದೇ ರೀತಿ KCET ಎಕ್ಸಾಮ್ ಅನ್ನ ಬರ್ದಿದ್ರಿ ಆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಆ ಡೀಟೇಲ್ಸ್ ಅನ್ನ ಕೇಳಿರ್ತಾರೆ. ಸೊ ಇಯರ್ ಯಾವುದು ಅಂತ ಅದನ್ನು ಕೂಡ ಎಂಟರ್ ಮಾಡಬೇಕಾಗತ್ತೆ. ಅದರ ನೆಕ್ಸ್ಟ್ ಆಪ್ಷನ್ ನಿಮಗೆ ಆ ಒಂದು CET ಎಕ್ಸಾಮ್ ಬರೆದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಸೀಟ್ ಸಿಕ್ಕಿತ್ತಾ, ನೀವು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಆಪ್ಷನ್ ಕೇಳಿದ್ದಾರೆ. ಅಕಸ್ಮಾತ್ ಆಗಿ ಹೌದು ಅಂತ ಹೇಳಿದ್ರೆ ಎಸ್ ಅಂತ ಕೊಡಿ, ಇಲ್ಲದಿದ್ರೆ ನೋ ಅಂತ ಕೊಡಿ. ಇದಿಷ್ಟು ಆದ್ಮೇಲೆ ಕ್ಲಾಸ್ ಕೋಡ್ ಏನಿದೆ ಅದು ತಾನಾಗೆ ಫೆಚ್ ಆಗುತ್ತೆ. ಅದು ನೀವು ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದಿರಾ, ಅದರ ಬೇಸಿಸ್ ಮೇಲೆ ಡೈರೆಕ್ಟ್ ಆಗಿ ಕ್ಲಾಸ್ ಕೋಡ್ ಸೆಲೆಕ್ಟ್ ಆಗುತ್ತೆ. ಈಗ ಕರ್ನಾಟಕ ರಾಜ್ಯದಲ್ಲಿ ನೀವು 7 ವರ್ಷಕ್ಕಿಂತ ಜಾಸ್ತಿ ಸ್ಟಡಿ ಮಾಡಿದ್ರೆ, ಅದೇ ರೀತಿ 10ನೇ ತರಗತಿ ಅಥವಾ ಸೆಕೆಂಡ್ PUC ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದ್ರೆ, ಅಂದ್ರೆ 7 ವರ್ಷದಲ್ಲಿ ಅಟ್ ಲೀಸ್ಟ್ 1 ಇಯರ್ SSLC ಅಥವಾ ಸೆಕೆಂಡ್ PUC ಇದ್ರೆ ಏನಾಗುತ್ತೆ, ಕ್ಲಾಸ್ A ಅಂತ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ನೀವು ಆಲ್ರೆಡಿ ಯಾವ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದಿರೋ ಅದರ ಬೇಸಿಸ್ ಮೇಲೆ ಡೈರೆಕ್ಟ್ ಆಗಿ ಆ ಕ್ಲಾಸ್ ಕೋಡ್ ಏನಿದೆ ಅದು ಸೆಲೆಕ್ಟ್ ಆಗುತ್ತೆ. ಇದಿಷ್ಟಾದ್ಮೇಲೆ ಏನ್ ಮಾಡ್ತೀರಾ, ಮುಂದುವರಿಸಿ ಅಂತ ಕೊಡ್ತೀರಾ, ಅವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಯಾವ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಅದರಲ್ಲಿ ಮೊದಲೇದಾಗಿ ಕಾಸ್ಟ್ ರಿಲೇಟೆಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಅದರಲ್ಲಿ ಮೊದಲೇ ಆಪ್ಷನ್ ನೋಡ್ತಾ ಇದ್ದೀರಾ, ನೀವು ಜನರಲ್ ಮೆರಿಟ್ ಬಿಟ್ಟು ಅಂದ್ರೆ GM ಬಿಟ್ಟು ಬೇರೆ ಯಾವ್ದಾದ್ರು ಕಾಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳಿದಾರೆ. ನೀವು OBC, SC, ST ಈ ರೀತಿ ಬೇರೆ ಕಾಸ್ಟ್ ಆಗಿದ್ರೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅಂದ್ರೆ GM ಬಿಟ್ಟು ಬೇರೆ ಕೋಟಾವನ್ನು ನಾನು ಕ್ಲೇಮ್ ಮಾಡ್ತೀನಿ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರ ಮೇಲೆ ಇರುವಂತಹ RD ನಂಬರ್ ಅನ್ನ ಎಂಟರ್ ಮಾಡಬೇಕು. ಇವು RD ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ನಮ್ಮ ಶಿಕ್ಷಣ ಇಲಾಖೆಯವರು ಡೈರೆಕ್ಟ್ ಆಗಿ ಅದನ್ನ ವೆರಿಫೈ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಕರೆಕ್ಟ್ ಆದ RD ನಂಬರ್ ಅನ್ನ ಎಂಟರ್ ಮಾಡಿ.
ಅದರ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ತಿಳಿಸ್ತೀರಾ ಅಂತ ಕೇಳಿರ್ತಾರೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ನ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ ಗಿಂತ ಕಡಿಮೆ ಇದ್ರೆ SNQ ಕೋಟಾ ಅಂತ ಸಿಗುತ್ತೆ. ಎಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ SNQ ಕೋಟಾ ಅಂತ ಸಿಗುತ್ತೆ. 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅದರ ಅಂಡರ್ ಸೀಟ್ ಸಿಕ್ತು ಅಂತ ಹೇಳಿದ್ರೆ ತುಂಬಾ ಕಡಿಮೆ ಫೀಸ್ಗೆ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಇನ್ಕಮ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಜನರಲ್ ಮೆರಿಟ್ ಬೇಕಾದ್ರೂ ಆಗಿರ್ಲಿ, ಜನರಲ್ ಮೆರಿಟ್, SC ST OBC ಕ್ಯಾಟಗರಿ 1 ಯಾವುದೇ ಕ್ಯಾಟಗರಿ ಆಗಿದ್ರೂ ಕೂಡ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ ಗಿಂತ ಕಡಿಮೆ ಇದ್ರೆ ಏನ್ ಮಾಡ್ತೀರಾ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಎಸ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಕೂಡ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ ಏನಿರುತ್ತೆ ಅದರ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಸೊ ಆ RD ನಂಬರ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ನಂತರ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ತಹಸೀಲ್ದಾರ್ ಆಫೀಸಿಂದ ಪಡೆದುಕೊಂಡು ಅದ್ರ ಮೇಲೆ ಇರುವಂತಹ RD ನಂಬರ್ ಅನ್ನ ಎಂಟರ್ ಮಾಡಿ. ಸರಿನಾ? ಸರಿ, ಅದರ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ 371J ಸರ್ಟಿಫಿಕೇಟ್ ಅಂತ ಇರುತ್ತೆ. ಇದು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಿಗತ್ತೆ. ಅವರು ಹೈದರಾಬಾದ್ ಕರ್ನಾಟಕ ಪ್ರದೇಶದವರು ಅಂತ. ಸೊ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ರೆ ಆ ಕೋಟಾವನ್ನ ಕ್ಲೇಮ್ ಮಾಡಬಹುದು. ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಸೊ ಅದಕ್ಕೆ ನೀವು ಕ್ಲೇಮ್ ಮಾಡಬಹುದು. ಅದಕ್ಕೋಸ್ಕರ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ರೆ 371J ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ. ನಂತರ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಅದರ ನಂತರ ಅಲ್ಲಿ RD ನಂಬರ್ನ ಎಂಟರ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ 371J ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಅಕಸ್ಮಾತ್ ಆಗಿ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರು ಅಲ್ಲ ಅಂತ ಹೇಳಿದ್ರೆ ಅಲ್ಲಿ ನೀವು 371J ಸರ್ಟಿಫಿಕೇಟ್ ಏನಿದೆ ಅದು ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೈದರಾಬಾದ್ ಕರ್ನಾಟಕ ಕೋರ್ಟ್ ನಿಮ್ಗೆ ಅಪ್ಲೈ ಆಗಲ್ಲ, ಅಲ್ಲಿ ನೋ ಅಂತ ಕೊಟ್ಟರೆ ಅಷ್ಟೇ. ಅದರ ನೆಕ್ಸ್ಟ್ ಆಪ್ಷನ್ ಏನಂತ ತಿಳ್ಕೊಳ್ಳೋದಾದ್ರೆ ಈ ರೂರಲ್ ಕೋಟಾ ಏನಿದೆ, ಗ್ರಾಮೀಣ ಕೋಟಾ, ಆ ಗ್ರಾಮೀಣ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಕೇಳಿದ್ದಾರೆ. ಈಗ ಗ್ರಾಮೀಣ ಕೋಟಾ ಯಾರಿಗೆ ಅಪ್ಲೈ ಆಗುತ್ತೆ ತಿಳ್ಕೊಳ್ಳೋದಾದ್ರೆ ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರೂರಲ್ ಏರಿಯಾದ ಸ್ಟಡಿ ಮಾಡಿರ್ತಾರೋ ಅವರಿಗೆ ಗ್ರಾಮೀಣ ಕೋಟಾ ಸಿಗತ್ತೆ. ಸೊ ನೀವು ಗ್ರಾಮೀಣ ಪ್ರದೇಶದಲ್ಲಿ 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಸ್ಟಡಿ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲದಿದ್ರೆ ನೋ ಅಂತ ಕೊಟ್ಟರೆ ನಡೆಯುತ್ತೆ. ಸರಿನಾ? ಈಗ ನೀವು ಎಸ್ ಅಂತ ಕೊಟ್ಟಿರಿ ಅಂತ ಹೇಳಿದ್ರೆ ನೀವು ರೂರಲ್ ಏರಿಯಾದ ಸ್ಟಡಿ ಮಾಡಿರ್ತೀರಲ್ವಾ, ಅದಕ್ಕೋಸ್ಕರ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅನಂತರ ಆ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್, ಅದ್ರ ಮೇಲೆ ನಿಮ್ಮ ಸ್ಕೂಲ್ಗೆ ಸಂಬಂಧಂತಹ BEO ಆಫೀಸರ್ನ ಸಿಗ್ನೇಚರ್ ಪಡೆದುಕೊಳ್ಬೇಕಾಗತ್ತೆ. ಸರಿನಾ? ಸರಿ, ಅದರ ನೆಕ್ಸ್ಟ್ ಆಪ್ಷನ್ ಏನು ತಿಳ್ಕೊಳ್ಳೋದಾದ್ರೆ ನೀವು ರಿಲಿಜಿಯಸ್ ಮೈನಾರಿಟಿಗೆ ಒಳಪಟ್ಟಿರ್ತೀರಾ ಅಂತ ಕೇಳಿದ್ದಾರೆ. ನೀವು ರಿಲಿಜಿಯಸ್ ಮೈನಾರಿಟಿಗೆ ಒಳಪಟ್ಟಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನಡೆಯುತ್ತೆ. ಅದರ ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನಿಮಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗತ್ತಾ, ನೀವು ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೇಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಕನ್ನಡ ಮೀಡಿಯಂ ಕೋಟಾ ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದರೆ ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಸಿಗತ್ತೆ. ಸೊ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ಏನ್ ಮಾಡ್ತೀರಾ, ಕನ್ನಡ ಮೀಡಿಯಂನ ಅಂದ್ರೆ ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೇಮ್ ಮಾಡ್ತೀನಿ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅದೇ ಅಕಸ್ಮಾತ್ಗೆ ನೀವು ಇಂಗ್ಲಿಷ್ ಮೀಡಿಯಂ ಸ್ಟಡಿ ಮಾಡಿದ್ರೆ ಏನ್ ಮಾಡ್ತೀರಾ, ಆ ಕನ್ನಡ ಮೀಡಿಯಂ ಕೋಟಾ ನಿಮ್ಗೆ ಅಪ್ಲೈ ಆಗಲ್ಲ, ಅದಕ್ಕೋಸ್ಕರ ಕ್ಲೇಮ್ ಮಾಡೋದಕ್ಕಾಗಲ್ಲ, ನೋ ಅಂತ ಸೆಲೆಕ್ಟ್ ಮಾಡಿ. ಸರಿನಾ? ಇದರ ನೆಕ್ಸ್ಟ್ ಆಪ್ಷನ್ ಏನಂತ ತಿಳ್ಕೊಳ್ಳೋದಾದ್ರೆ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನ ಕ್ಲೇಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಂದ್ರೆ ಭಾಷಾ ಅಲ್ಪಸಂಖ್ಯಾತ, ಸೊ ಆ ಕೋಟಾವನ್ನು ಕ್ಲೇಮ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಕಸ್ಮಾತ್ ಆಗಿ ಇತ್ತು ಅಂತ ಹೇಳಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ದಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನಡೆಯುತ್ತೆ. ಅದರ ನೆಕ್ಸ್ಟ್ ಆಪ್ಷನ್ ಏನು ತಿಳ್ಕೊಳ್ಳೋದಾದ್ರೆ ನೀವು ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಏನಿದ್ದಾರೆ ಅದಕ್ಕೆ ಸಂಬಂಧಿಸಿದವರ ಅಂತ ಕೇಳಿದ್ದಾರೆ. ಹೌದಾಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಅದಕ್ಕೆ ಅಂದ್ರೆ ಆ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ಗೆ ಸಂಬಂಧಂತಹ ಸರ್ಟಿಫಿಕೇಟ್ ಏನಿರುತ್ತೆ ಅದರ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ, ಇಲ್ದಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಅದರ ನೆಕ್ಸ್ಟ್ ಆಪ್ಷನ್ ಏನು ತಿಳ್ಕೊಳ್ಳೋದಾದ್ರೆ NCC, ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್, ನಂತರ ಎಕ್ಸ್ ಸರ್ವಿಸ್ ಮನ್, CRPF, ex-CRPF, ಈ ರೀತಿ ಹಲವಾರು ಕೋಟಾಗಳಿರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಕ್ಲೇಮ್ ಮಾಡ್ತದೆ ಅಂತ ಹೇಳಿದ್ರೆ ಆ ಒಂದು ಎಡಿಷನಲ್ ಕೋಟಾ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಬಹುದು. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಮೋರ್ ದ್ಯಾನ್ 1 ಕೋಟಾ ಅಪ್ಲೈ ಆಗ್ತಾ ಇದೆ ಅಂದ್ರೆ ಅವರಿಗೆ ಎಕ್ಸ್ ಸರ್ವಿಸ್ ಮನ್ ಏನಿದೆ ಅದಕ್ಕೆ ಕೋಟಾ ಕೂಡ ಅಪ್ಲೈ ಆಗುತ್ತೆ. ಅವ್ರು ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ದಾರೆ, ಹಾಗಾದ್ರೆ ಅವರಿಗೆ
ಸ್ಪೋರ್ಟ್ಸ್ ಕೋಟಾ ಏನಿದೆ ಅದನ್ನು ಕೂಡ ಎಂಟರ್ ಮಾಡಬಹುದು. ಅದರ ನಂತರ ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ಮನ್ ಕೋಟಾ ಏನಿರುತ್ತೆ ಅದನ್ನು ಕೂಡ ಅವರು ಸೆಲೆಕ್ಟ್ ಮಾಡಬಹುದು. ಅಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಡಿ ಗೊತ್ತಾಗುತ್ತೆ. ಆ್ಯಡ್ ಅಂತ ಆಪ್ಷನ್ ಕೊಡ್ತಾರೆ, ಆ್ಯಡ್ ಮಾಡ್ತಾ ಹೋಗ್ಬೋದು. ಸರಿನಾ? ಇದಿಷ್ಟಾದ್ರೆ ಏನಾಯ್ತು, ರಿಸರ್ವೇಷನ್ ಏನಿದೆ ಅದಕ್ಕೆ ಸಂಬಂಧಂತಹ ಎಲ್ಲ ಡೀಟೇಲ್ಸ್ ಅನ್ನ ನೀವು ಎಂಟರ್ ಮಾಡಿದ ರೀತಿ ಆಯ್ತು. ಇದರ ನಂತರ ಉಳಿಸು ಹಾಗೆ ಮುಂದುವರಿಸು ಅಂತ ಕೊಡ್ತೀರಾ, ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡ್ತೀರಾ. ಅದರ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಂತರ ನೆಕ್ಸ್ಟ್ ಯಾವ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದು ಅಂತ ಹೇಳಿದ್ರೆ ಸ್ಟಡಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರತ್ತೆ. ಅಂದ್ರೆ ನೀವು ಯಾವ ವರ್ಷ ಯಾವ ತರಗತಿಯನ್ನ ಯಾವ ಶಾಲೆಯಲ್ಲಿ ಸ್ಟಡಿ ಮಾಡಿದಿರ ಅಂತ. ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಯಾಟ್ಸ್ ID ಏನಿದೆ ಅದರಿಂದಾನೇ ಎಲ್ಲ ಡೀಟೇಲ್ಸ್ ಬಂದಿರತ್ತೆ. ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಯಾವ್ಯಾವ ಸ್ಕೂಲಲ್ಲಿ ಯಾವ ವರ್ಷ ಸ್ಟಡಿ ಮಾಡಿದ್ರ ಆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಎಲ್ಲ ಡೀಟೇಲ್ಸ್ ಎಂಟರ್ ಆಗಿದೆ, ನೀವು 3rd ಸ್ಟ್ಯಾಂಡರ್ಡ್ ಎಲ್ಲಿ ಸ್ಟಡಿ ಮಾಡಿದ್ರ ಅದರ ಡೀಟೇಲ್ಸ್ ಫೆಚ್ ಆಗಿಲ್ಲ ಆಟೋಮೆಟಿಕಲಿ. ಆವಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ನೀವು 3rd ಸ್ಟ್ಯಾಂಡರ್ಡ್ ಅನ್ನ ಎಲ್ಲಿ ಸ್ಟಡಿ ಮಾಡಿದಿರಾ, ಯಾವ ವರ್ಷ ಸ್ಟಡಿ ಮಾಡಿದಿರಾ, ಯಾವ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದಿರಾ, ಅಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್, CBSE ICSE ಆ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಶೈಕ್ಷಣಿಕ ಜಿಲ್ಲೆ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದರ ನಂತರ ನಿಮ್ಮ ಸ್ಕೂಲ್ ಏನಿದೆ ಅದರ ಡೀಟೇಲ್ಸ್ ಅಂದ್ರೆ ಅದರ ಅಡ್ರೆಸ್ ಅನ್ನ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಆಟೋಮೆಟಿಕಲಿ ಫೆಚ್ ಆಗದಿದ್ರೆ ಆವಾಗ ಎಂಟರ್ ಮಾಡಬೇಕು. ಸರಿನಾ? ಇಲ್ಲದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ, ಆಲ್ರೆಡಿ ಸ್ಯಾಟ್ಸ್ ID ನ ಪಡೆದುಕೊಂಡಿರ್ತಾರೆ. ಅದರ ನೆಕ್ಸ್ಟ್ ಪೇಜ್ ಅಲ್ಲಿ NRI ಡೀಟೇಲ್ಸ್ ಏನಿರುತ್ತೆ ಅದನ್ನ ಎಂಟರ್ ಮಾಡೋದಿರುತ್ತೆ. ನೀವು NRI ಆಗಿರೋದಿಲ್ಲ ಅಂದ್ರೆ ಯಾರಾದ್ರೂ ಇದ್ರೆ NRI ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಆದ್ರೆ ಕರ್ನಾಟಕ ರಾಜ್ಯದಲ್ಲೇ ನೀವು ಸ್ಟಡಿ ಮಾಡ್ತಾ ಇದ್ರೆ ಕರ್ನಾಟಕದವರೇ ಆಗಿದ್ರೆ NRI ಆಗಿರೋದಿಲ್ಲ, ಅಂದ್ರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರೋದಿಲ್ಲ. ಯು ಆರ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದಲ್ಲೇ ನೆಲೆಸಿರ್ತೀರ. ಅದಕ್ಕೋಸ್ಕರ ಆ ಡೀಟೇಲ್ಸ್ ಎಂಟರ್ ಮಾಡೋದಿರೋದಿಲ್ಲ. ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ನೆಕ್ಸ್ಟ್ ಪೇಜ್ಗೆ ಹೋದಾಗ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡೋದಿರತ್ತೆ. ಅಂದ್ರೆ ನಿಮ್ಮ ಹೆಸರು ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತಲ್ವಾ, ಆ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಿಸಿದಂತೆ ಕ್ಯಾಂಡಿಡೇಟ್ಸ್ ನೇಮ್ ಅವ್ರ ಹೆಸರು, ಅದ ನಂತರ ಯಾವ ಬ್ಯಾಂಕ್ ಅದ್ರ ಹೆಸರನ್ನ ಎಂಟರ್ ಮಾಡೋದಿರುತ್ತೆ. ಅದರ ನಂತರ ನಿಮ್ಮ ಬ್ಯಾಂಕ್ IFSC ಕೋಡ್ ಅನ್ನ ಎಂಟರ್ ಮಾಡಬೇಕು, ಯಾವ ಬ್ರಾಂಚ್ ಅದರ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡೋದಕ್ಕೆ ಹೇಳಿದ್ರೆ ಎಂಟರ್ ಮಾಡ್ತೀರಾ. ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಮತ್ತೊಮ್ಮೆ ಎಂಟರ್ ಮಾಡೋದಕ್ಕೆ ಹೇಳಿರ್ತಾರೆ, ಅದನ್ನ ಎಂಟರ್ ಮಾಡ್ತೀರಾ. ಅದರ ನಂತರ ಸಬ್ಮಿಟ್ ಮಾಡ್ತೀರಾ. ನಂತರ ಕೇರ್ಫುಲ್ ಆಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಯಾಕಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಈಗ ಫೀ ರೀಫಂಡ್ ಅಂತ ಇರುತ್ತೆ, ಆ ಆಪ್ಷನ್ ಬಗ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಆಗಿ ಕೇದವರು ನಿಮಗೆ ಫೀ ರೀಫಂಡ್ ಮಾಡೋದಿದ್ರೆ ಈಗೇನು ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೀರಾ ಇದಕ್ಕೆ ರೀಫಂಡ್ ಮಾಡ್ತಾರೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಎಂಟರ್ ಮಾಡಿ. ನಂತರ ಹಲವಾರು ಬಾರಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದಿನ ವರ್ಷದಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರುತ್ತಲ್ವಾ, ಆವಾಗ ಈಗ ವಿದ್ಯಾರ್ಥಿಗಳು ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿರ್ತಾರೆ, ಅಲ್ಲಿ ಆ ಕಂಪ್ಯೂಟರ್ ಸೆಂಟರ್ ಅವ್ರು ಯಾರಿರ್ತಾರೆ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಬಂದಿರ್ತಾರೆ. ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಫೀ ರೀಫಂಡ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಬರ್ಬೇಕು, ಹೌದು ತಾನೆ? ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಅಕಸ್ಮಾತ್ ಬೇರೆಯವ್ರದ್ದು ಎಂಟರ್ ಮಾಡಿದೆ ಅಂತ ಹೇಳಿದ್ರೆ ಅವ್ರ ಬ್ಯಾಂಕ್ ಅಕೌಂಟಿಗೆ ಏನಾಗುತ್ತೆ ಅಮೌಂಟ್ ಹೋಗುತ್ತೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಈಗ ನೆಕ್ಸ್ಟ್ ಪೇಜ್ ಏನಿರುತ್ತೆ ಅಲ್ಲಿ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಿರತ್ತೆ. ಈಗ ಕೆಲವು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇದಾವೆ, ಅವುಗಳನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೋಡ್ ಮಾಡಲೇಬೇಕು. ಅವು ಯಾವ ತಿಳ್ಕೊಳ್ತಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಅದನ್ನ ಅಪ್ಲಿಕೇಶನ್ ಹಾಕ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದಕ್ಕೆ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಅದರ ನಂತರ ಮತ್ತೆ ಯಾವ ಡಾಕ್ಯುಮೆಂಟ್ ಬೇಕು ಅಂತ ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅದರ ನಂತರ ವಿದ್ಯಾರ್ಥಿಗಳ ಸಿಗ್ನೇಚರ್, ಅಲ್ಲಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿರ್ತಾರಲ್ವಾ, ಅಲ್ಲಿ A4 ಸೈಜ್ ಶೀಟ್ ಮೇಲೆ ಅಥವಾ ಯಾವುದೊಂದು ಬ್ಲಾಂಕ್ ಶೀಟ್ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಿ. ಅದರ ನಂತರ ವಿದ್ಯಾರ್ಥಿಗಳ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಎಡಗೈ ಹೆಬ್ಬೆರಳಿನ ಅಚ್ಚು ಬೇಕಾಗತ್ತೆ. ಸೊ ಆ ಇಂಕ್ ಪ್ಯಾಡ್ ಏನಿರುತ್ತೆ ಅದರ ಮೂಲಕ ಪ್ಲೇನ್ ಶೀಟ್ ಮೇಲೆ ಥಂಬ್ ಇಂಪ್ರೆಷನ್ ತೆಗೆದುಕೊಳ್ಳಿ. ನಂತರ ಆ ಪೇಪರ್ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡೋದಿರುತ್ತೆ KCET ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ. ಇವೆಷ್ಟೇ ಡಾಕ್ಯುಮೆಂಟ್ಸ್ ಅಂತ ಹೇಳಲ್ಲ, ನೀವು ಮತ್ತೆ ಯಾವ್ದಾದ್ರು ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ನೀವು ಯಾವ್ಯಾವ ರಿಸರ್ವೇಶನ್ ನ ಕ್ಲೇಮ್ ಮಾಡಿದಿರಾ ಅನ್ನೋ ಆಧಾರದ ಮೇಲೆ
ಆಪ್ಷನ್ ಇರುತ್ತಲ್ವಾ, ಅಂದರೆ SSLC, ನಂತರ ಸಿಗ್ನೇಚರ್, ಫೋಟೋ. ಸೊ ಅದೇ ಆಪ್ಷನ್ಗಳಲ್ಲಿ ಮತ್ತೆ ಯಾವ ರಿಸರ್ವೇಷನ್ನ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ತೋರಿಸಿರ್ತಾರೆ. ಅದನ್ನು ಸೆಲೆಕ್ಟ್ ಮಾಡಿ ಏನು ಮಾಡ್ತೀರಾ, ಆ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀರಾ, ಅಷ್ಟೇ, ಸಿಂಪಲ್. ಇದಿಷ್ಟು ಆದಮೇಲೆ, ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಯಾವ ಸ್ಟೆಪ್ ಇರುತ್ತೆ ಅಂತ ಹೇಳ್ಕೊಳ್ಳೋದಾದ್ರೆ, ವಿದ್ಯಾರ್ಥಿಗಳು ಕೋರ್ಸನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ನೀವು ಯಾವ್ಯಾವ ಕೋರ್ಸನ್ನು ನೆಕ್ಸ್ಟ್ ಮಾಡಬೇಕು ಅಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ಅಲ್ಲಿ 4 ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು UGCET, ಎಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಮುಂತಾದ ಆಪ್ಷನ್ ಇರುತ್ತೆ. ಅದ್ರ ನಂತರ UG NEET ಅಂತ ಆಪ್ಷನ್ ಇದೆ, ಅದರಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಕೊಟ್ಟಿದ್ದಾರೆ. ಅದ್ರ ನಂತರ ಆರ್ಕಿಟೆಕ್ಚರ್ ಅಂತ ಹೇಳಿದೆ, ಹಾಗೆ BPO, BPT, ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಇದೆ. ನೀವು ನೆಕ್ಸ್ಟ್ ಯಾವ ಕೋರ್ಸ್ನ ರ್ಯಾಂಕಿಂಗನ್ನು ಪಡೆದುಕೊಳ್ಬೇಕು ಅಂತಿದ್ದೀರಾ. ಅಂದರೆ ಈಗ ಕೆಲವು ವಿದ್ಯಾರ್ಥಿಗಳು ಪ್ಲ್ಯಾನ್ ಇರಲ್ಲ, ಮುಂದೆ ಪ್ಲ್ಯಾನ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಕೇವಲ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಯಾವುದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡೋ ಬದಲು ಅಲ್ಲಿರುವಂತಹ 4 ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. 4 ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಅದ್ರ ನಂತರ ಅದ್ರ ಕೆಳಗಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡನ್ನು ಹೊಂದಿದ್ರೆ ಅಂತ, ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ, ನೀವು ಅಕಸ್ಮಾತಾಗಿ ಮುಂದೆ ವೆಟರ್ನರಿ, BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ ಮುಂತಾದ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬಹುದು. ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಈಗ ಟೋಟಲ್ ಸೀಟ್ಸ್ ಏನಿರುತ್ತೆ ಫಾರ್ಮಾ ಸೈನ್ಸ್ ಕೋರ್ಸ್ಗಳದ್ದು, ಅದರ 50% ಸೀಟ್ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಬಂದ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಇರುತ್ತೆ. ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಅಲಾವ್ ಇರೋದು ರೈತರ ಮಕ್ಕಳಿಗೆ ಮಾತ್ರ. ಹಾಗಿದ್ರೆ ರೈತರ ಮಕ್ಕಳಿಗಾಗಿ ರಿಸರ್ವ್ಡ್ ಇರುತ್ತೆ. ಅದಕ್ಕೋಸ್ಕರ ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಹೊಂದಿದ್ರೆ ಅಲ್ಲಿ ಅಗ್ರಿಕಲ್ಚರ್ ಕೋಟಾ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅದ ನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲಿ ಬರೀಬೇಕು ಅಂತಿದ್ರೆ ಆ ಆಪ್ಷನ್ ಕೂಡ ಕೇಳಿರ್ತಾರೆ, ಅದನ್ನು ಸೆಲೆಕ್ಟ್ ಮಾಡಿ ಬನ್ನಿ, ಸರಿನಾ. ಅದ್ರ ನಂತರ ಈ KCET ಎಕ್ಸಾಮ್ನ ಸೆಂಟ್ರಿ ಯಾವ್ದು ಬೇಕು ನಿಮಗೆ, ಯಾವ ಜಿಲ್ಲೆಯಲ್ಲಿ ಬೇಕು ಅದನ್ನು ಕೇಳಿರ್ತಾರೆ. ನೀವು ಯಾವ ಜಿಲ್ಲೆಯಲ್ಲಿ ಇದ್ದೀರಾ ಅಥವಾ ಯಾವ ಜಿಲ್ಲೆಯಲ್ಲಿ KCET ಎಕ್ಸಾಮ್ನ ಬರೀಬೇಕು ಅಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ 2 ಪ್ರಯಾರಿಟಿ ಕೇಳಿರ್ತಾರೆ KCET ಎಕ್ಸಾಮ್ಗೆ ಸಂಬಂಧಂತೆ. ಫಸ್ಟ್ ಪ್ರಯಾರಿಟಿ ಇದು ನಿಮಗೆ ತುಂಬ ಹತ್ತಿರವಾದ ಜಿಲ್ಲೆ ಅಥವಾ ಊರು, ಅದು ನನ್ನ ಫಸ್ಟ್ ಪ್ರಯಾರಿಟಿ. ಅಕಸ್ಮಾತ್ ಅಲ್ಲಿ ಸಿಗದೆ ಇದ್ರೆ ಇದು ನನ್ನ ಸೆಕೆಂಡ್ ಪ್ರಯಾರಿಟಿ. ಈ ರೀತಿ 2 ಪ್ರಯಾರಿಟಿಗಳನ್ನು ಎಂಟರ್ ಮಾಡಬೇಕಾಗುತ್ತೆ, ಸರಿನಾ. ಇದಿಷ್ಟ ಆಯಿತು ಅಂತ ಹೇಳಿದ್ರೆ ಅಪ್ಲಿಕೇಶನ್ಗೆ ಸಂಬಂಧ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ರೀತಿ ಆಯಿತು. ಅದರ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ ಫೀ ಪೇಮೆಂಟ್ ಮಾಡೋದು. ನೀವು ಎಷ್ಟು ಫೀಸನ್ನು ಪೇ ಮಾಡಬೇಕು ಅಂತ ಅಲ್ಲಿ ತೋರಿಸಿರ್ತಾರೆ. ಆ ಫೀಸನ್ನು ಪೇ ಮಾಡಬೇಕು. ಆನ್ಲೈನ್ ಮೂಲಕ ಪೇ ಮಾಡೋದಕ್ಕೂ ಆಗುತ್ತೆ, UPI ಮೂಲಕ ಪೇ ಮಾಡಬಹುದು, ಇಲ್ಲಿದ್ರೆ ಕಾರ್ಡ್ ಮೂಲಕ ಪೇ ಮಾಡಬಹುದು, ಹಲವಾರು ಆಪ್ಷನ್ಗಳಿದ್ದಾವೆ. ಅವುಗಳ ಮೂಲಕ ಪೇ ಮಾಡ್ತೀರಾ. ಪೇ ಮಾಡಿದ ನಂತರ ನೀವೇನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀರಾ ಆ ಅಪ್ಲಿಕೇಶನ್ನ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೊಂಡಿರಿ, ಮುಂದೆ ಬೇಕಾಗತ್ತೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ. ಹಾಗೆ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ತಾರಲ್ವಾ ಆ ಸಂದರ್ಭದಲ್ಲೂ ಕೂಡ ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಸಬ್ಮಿಟ್ ಮಾಡಿದಂತಹ ಅಪ್ಲಿಕೇಶನ್ ಏನಿದೆ ಅದರ ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಿ. ಹಾಗೆ ಆ PDF ಏನಿರುತ್ತೆ ಅದನ್ನು ಕೂಡ ಇಟ್ಕೊಂಡ್ರಿ, ಗೂಗಲ್ ಡ್ರೈವ್ ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಂಡ್ರಿ, ಬೇಕಾಗತ್ತೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.